ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 90ನೇ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅಣುರ್ಬೃಹತ್ಕೃಶಸ್ಥೂಲೋ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಸ್ವಧೃತಸ್ವಾಸ್ಯಃ ಪ್ರಾಗ್ವಂಶೋ ವಂಶವರ್ಧನಃ. ಭಗವಂತ ಅಣು ಬೃಹತ್ ಎರಡೂ ಆಗಿ ಇರವಲ್ಲ ಅಂತ ಅಣುರ್ಬೃಹತ್ ಅಂತ ಹೇಳ್ತಾ ಇದ್ದಾರೆ. ಅಣುಹು ಇದು ಭಗವಂತನ ಹೆಸರು. ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತನ್ನುವ ವೇದದ ಮಾತಿನಂತೆ ಅಣುವಾಗಿ ಇರಬಲ್ಲ. ಅದರಂತೆ ಮಹತ್ತಾದ ವಸ್ತುವಿನಲ್ಲಿ ಮಹತ್ತಾಗಿ ಇರಬಲ್ಲ. ನಾವು ಅನೇಕ ಬೇರೆ ಬೇರೆ ಮತಗಳಲ್ಲಿ ವಿಷಯವನ್ನು ಕೇಳುತ್ತೇವೆ. ವೈಶೇಷಿಕರು ಹೇಳುತ್ತಾರೆ, ಪರಮಾಣು ಇದು ಅಣುತ್ವದ ಒಂದು ಕೊನೆಯ ಘಟ್ಟ ಅಂತ. ಪರಮಾಣುವಿಗಿಂತ ಅಣು ಅಂತ ಮತ್ತೊಂದಿಲ್ಲ ಅಂತ. ಆ ಪರಮಾಣುವಿನಿಂದ ಪ್ರಾರಂಭವಾಗಿ ಮುಂದೆ ಅನೇಕ ಆ ಪರಮಾಣುಗಳ ಗುಂಪು ಮುಂದುವರಿತಾ ಹೋಗ್ತದೆ. ಹೀಗೆ ಕೊನೆಯದಾದ ಒಂದು ಘಟ್ಟ ಅಂತಂದ್ರೆ ಪರಮಾಣು. ಅತೀ ಸೂಕ್ಷ್ಮವಾದ ವಸ್ತುವಿನಲ್ಲಿ ಪರಮಾಣು ಅಂತ ಅವರು ಹೇಳುತ್ತಾರೆ. ಸೂರ್ಯನನ್ನು ನಾವು ಬೆಳಗಿನ ಜಾವ ನೋಡಿದಾಗ ಅಲ್ಲಿ ಕಾಣುವ ಚಿಕ್ಕದಾದ ಕಣಗಳು, ಆ ಒಂದೇನೋ ಒಂದು ಕಣ ಅಂತ ಇಟ್ಟುಕೊಳ್ಳಿ, ಆ ಪರಮಾಣುವಿನ ಮೀರಿ ಮುಂದಿಲ್ಲ ಅಂತ. ಆದರೆ ಶಾಸ್ತ್ರ ತಿಳಿಸ್ತದೆ, ಅಣೋರಣೀಯಾನ್, ಭಗವಂತ ಆ ಅಣುವಿಗಿಂತಲೂ ಅಣುವಾಗಿ ಇರಬಲ್ಲ ಸಾಮರ್ಥ್ಯ ಹೊಂದಿದವ. ಅಣುತ್ವಾತ್ ಅಣುಹು, ಆ ಸಾಮರ್ಥ್ಯ ಭಗವಂತನಿಗೆ ಇದೆ, ಅವನೊಬ್ಬನಿಗೇ ಇದೆ. ಆದ್ದರಿಂದ ಅಣುತ್ವದ ಒಂದು ಕೊನೆಘಟ್ಟ ಸೀಮೆ ಅದು ಭಗವಂತ. ಆದ್ದರಿಂದ ಅಣು. ಅದರಂತೆ ಮಹತ್ ಅನ್ನುವುದಕ್ಕೆ ಅವರು ಹೇಳುವಂತಹದ್ದು ಆಕಾಶ. ಅನೇಕ ಪರಮಾಣುಗಳೆಲ್ಲ ಕೂಡಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋಗಿ ಎಷ್ಟು ಮಹತ್ತಾಗ್ತದೆ ಅಂತಂದರೆ ಕೊನೆಯಲ್ಲಿ ದೊಡ್ಡದಾದ ವಸ್ತುವಿಗೆ ಸಿಗುವುದು ತುಂಬ ವ್ಯಾಪ್ತವಾದಂತಹ ಆಕಾಶ ಅಂತ, ಸ್ಪೇಸ್ ಅಂತ ಹೇಳಿ. ಆದರೆ ಆ ಆಕಾಶವನ್ನು ಮೀರಿಸುವಷ್ಟು ಮಹತ್ತು ಅದು ಭಗವಂತ. ಆದ್ದರಿಂದ ಬೃಹತ್ ಅಂತ ಕರೆದರು. ಹೀಗಾಗಿ ಭಗವಂತ ಅಣುವಿನಲ್ಲಿ ಅತ್ಯಂತ ಅಣುವಾಗಿ ಇರಬಲ್ಲ, ಅಣುತ್ವಕ್ಕೆ ಸೀಮೆ. ಬೃಹತ್ ಅಂದರೆ ಮಹತ್ತಕ್ಕೆ ಅತ್ಯಂತ ಮಹತ್ತಾಗಿ ಇರಬಲ್ಲ, ಹೀಗಾಗಿ ಮಹತ್ ಅನ್ನೋದಕ್ಕೆ ಸೀಮೆ. ಇವೆರಡೂ ಕಾರಣಕ್ಕಾಗಿ ಭಗವಂತನನ್ನು ಅಣು, ಭಗವಂತನನ್ನು ಬೃಹತ್ ಅಂತ ಕರೆಯಿತು ವಿಷ್ಣು ಸಹಸ್ರನಾಮ. ಕೃಶಃ ದೈತ್ಯಾನ್ ಕರ್ಷಯತಿ ಇತಿ ಕೃಶಃ. ದೈತ್ಯರನ್ನು ಕರ್ಷಣ ಮಾಡುತ್ತಾನೆ, ಅವರನ್ನು ತನ್ನ ಬಾಹುಬಲದಿಂದ ಕರ್ಷಣ ಮಾಡಿ ಸಂಹಾರ ಮಾಡುತ್ತಾನೆ, ಅವರನ್ನು ಮೋಹಿಸ್ತಾನೆ. ಹೀಗಾಗಿ ಆ ದೈತ್ಯರ ಮೋಹನ ಮಾಡುತ್ತಾನೆ ಅನ್ನುವುದಕ್ಕಾಗಿ ಕೃಶಃ, ಕರ್ಷಯತಿ ಇತಿ ಕೃಶಃ. ಸ್ಥೂಲಃ, ಸ್ಥೂಲ ಅಂದರೆ ದೊಡ್ಡದಾದ, ಬಹಳ ದೊಡ್ಡ ಸೈಜ್ ಅಂತಂತೇವಲ್ಲ, ಮಹಾಪರಿಮಾಣ, ಜೈಜಾಂಟಿಕ್ ಆದಂತಹ ಸ್ಥೂಲ ಆಕಾರ. ಸ್ಥೂಲತ್ವಕ್ಕೆ ಒಂದು ಸೀಮೆ ಅಂತಂದರೆ ಯಾರು? ಅದು ಭಗವಂತ. ಗುಣಭೃತ್, ಇಲ್ಲಿ ಅನೇಕ ಅರ್ಥಗಳನ್ನು ನೋಡಬಹುದು. ಗುಣ ಅನ್ನೋದಕ್ಕೆ ಆನಂದಾದಿ ಗುಣಗಳು, ಅವುಗಳನ್ನು ಧಾರಣ ಮಾಡಿದ್ದು, ಅವುಗಳ
ಆ ಆನಂದಾದೀನ್ ಬಿಭರ್ತಿ ಇತಿ ಗುಣಭೃತ್, ಅವುಗಳನ್ನು ಹೊಂದಿದವನು ಭಗವಂತ, ಆದ್ದರಿಂದ ಗುಣಭೃತ್ ಅನ್ನೋದು ಭಗವಂತನ ಹೆಸರು. ಇನ್ನೊಂದು ಗುಣಾನ್ ಅನ್ನೋದಕ್ಕೆ ಅಪ್ರಧಾನಭೂತ ಜೀವಾನ್ ಅಂತ ಒಂದು ಅರ್ಥ, ಜೀವರು ಅಂತ. ಆ ಎಲ್ಲ ಜೀವರನ್ನು ರಕ್ಷಣೆ ಮಾಡಿ ಅವರ ಹೊರೆಯನ್ನು ತಾನು ಹೊರುತ್ತಾನೆ, ಆದ್ದರಿಂದ ಗುಣಭೃತ್ ಇದು ಭಗವಂತ. ನಿರ್ಗುಣ, ಸತ್ವಾದಿಗುಣ ರಹಿತನಾಗಿದ್ದಾನೆ, ಆದ್ದರಿಂದ ನಿರ್ಗುಣ, ಗುಣವೇ ಇಲ್ಲ ಅಂತಲ್ಲ, ಸತ್ವರಜಸ್ತಮೋ ಗುಣಗಳ ವಿಕಾರ ಆ ಭಗವಂತನಿಗೆ ಇಲ್ಲ ಅನ್ನುವುದಕ್ಕಾಗಿ ನಿರ್ಗುಣ ಅಂತ. ಮಹಾನ್, ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಭಗವಂತ, ಆದ್ದರಿಂದ ಪರಮಾತ್ಮನನ್ನು ಮಹಾನ್ ಅಂತ ಕರೀತಾರೆ. ಅಧೃತಃ, ಧೃತ ಅಂದರೆ ಭಾರವನ್ನು ಹೊರುವುದು ಅಂತ. ಪರಮಾತ್ಮನನ್ನು, ಅವನ ಸಾಮರ್ಥ್ಯವನ್ನು ಅಥವಾ ಅವನ ಕುರಿತಾದ ಜ್ಞಾನವನ್ನು, ಆ ಭಾರವನ್ನು ಪೂರ್ಣವಾಗಿ ಹೊರಬಲ್ಲ ಸಾಮರ್ಥ್ಯ ಯಾವ ಜೀವನಿಗುಂಟು? ಅಧೃತಃ ಕೇನಾಪಿ ಧೃತಃ ನ ಭವತಿ ಇತಿ. ಅಧೃತ ಅಂದರೆ ಯಾರಿಂದಲೂ ಆ ಭಗವಂತನನ್ನು ಧರಿಸುವುದಕ್ಕೆ ಸಾಧ್ಯವಿಲ್ಲ ಪೂರ್ಣವಾಗಿ. ಆದ್ದರಿಂದ ಸ್ವಧೃತಃ, ತನ್ನಿಂದಲೇನೇ ತಾನು ಧರಿಸಲ್ಪಟ್ಟವನು. ಸ್ವೇನೈವ ಧೃತತ್ವಾತ್ ಸ್ವಧೃತಃ, ತಾನೇ ತನ್ನ ಕಾರ್ಯಗಳನ್ನು ಮಾಡುತ್ತಾನೆ, ತಾನೇ ತನ್ನ ಕಾರ್ಯ ತಾ ಮಾಡದವಗೆ, ಇನ್ನೊಬ್ಬರ ಹೆಸರು ಹೇಳದವಗೆ. ಸ್ವೇನೈವ ಧೃತತ್ವಾತ್, ತನ್ನ ಭಾರವನ್ನು ತಾನೇ ಹೊರಬಲ್ಲ, ಮತ್ತೊಬ್ಬರಿಗೆ ಆ ಸಾಮರ್ಥ್ಯ ಇಲ್ಲ. ಹೀಗಾಗಿ ಸ್ವತಂತ್ರನಾದ ಪರಮಾತ್ಮ ಸ್ವಧೃತಃ. ಸ್ವಾಸ್ಯ, ಆಸ್ಯ ಅಂದರೆ ಮುಖ, ಸು ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ಮುಖ ಅದು ಭಗವಂತನದ್ದು. ಮಂದಹಾಸದಿಂದ ಕೂಡಿದ ಸುಂದರವಾದ ಹಾಸ್ಯ ಮುಖ ಅದು ಭಗವಂತನದ್ದು. ಆದ್ದರಿಂದ ಆ ಪರಮಾತ್ಮನನ್ನು ಸ್ವಾಸ್ಯ ಅಂತ ಕರೀತಾರೆ. ಇನ್ನೊಂದು ಸ್ವಂ ಸ್ವರೂಪಭೂತಂ ಹಾಸ್ಯಂ, ಸ್ವರೂಪಭೂತವಾದಂತಹ ಹಾಸ್ಯ ಮುಖ ಅದನ್ನು ಉಳ್ಳವನು, ಆದ್ದರಿಂದಲೂ ಕೂಡ ಸ್ವಾಸ್ಯ ಅಂತನ್ನೋದು ಭಗವಂತನ ಹೆಸರು. ಪ್ರಾಗ್ವಂಶಃ, ಅನಾದಿಕಾಲಂ ಆರಭ್ಯ ವಂಶ ಇವ ಆಧಾರ. ಅನಾದಿಕಾಲದಿಂದ ಜೀವನಿಗೆ ಆ ವಂಶದಂತೆ ಆಧಾರನಾಗಿ ಇದ್ದವ. ಹಿಂದೆ 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 ಹೋದಾಗ ಪ್ರಾಕ್, ಎಲ್ಲದಕ್ಕೂ ಪ್ರಾಕ್, ಆ ಜೀವನಿಗೆ ಆಧಾರನಾಗಿರುವಂಥವನು ಯಾರು? ಆ ಪರಮಾತ್ಮ. ಆದ್ದರಿಂದ ಪ್ರಾಗ್ವಂಶ, ವಂಶವರ್ಧನ. ಮಹಾಭಾರತದ ಕಥೆಯನ್ನು ಸ್ಮರಣ ಮಾಡಬೇಕು. ಪಾಂಡವರ ವಂಶೋದ್ಧಾರಕನಾಗಿ ಉತ್ತರೆಯ ಗರ್ಭದಲ್ಲಿ ಆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಹುಟ್ಟಿ ಬರಬೇಕಾಗಿದೆ. ಆದರೆ ಆ ವಂಶ ಅದು ನಿರ್ವಂಶವಾಗಬೇಕು ಅಂತ ಅಶ್ವತ್ಥಾಮಾಚಾರ್ಯ ಅಲ್ಲಿ ಆ ಗರ್ಭವನ್ನು ಧಾರಣ ಮಾಡಿದಂತಹ ಉತ್ತರೆಯ ಗರ್ಭದಲ್ಲಿ ಹುಟ್ಟುತ್ತಲಿರುವಂತಹ ಪಾಂಡವರ ಕೊನೆಯ ಒಂದು ಸಂತತಿ ಅದನ್ನು ನಾಶ ಮಾಡಿಬಿಡಬೇಕು ಅಂತನ್ನುವ ಕಾರ್ಯಕ್ಕೆ ಹೋದಾಗ ಪರೀಕ್ಷಿತ್ ಸಂರಕ್ಷಣೇನ ಪಾಂಡುಕುಲಂ ವರ್ಧಯತಿ ಇತಿ. ಆ ಪರೀಕ್ಷಿತ್ ರಾಜನ ಸಂರಕ್ಷಣವನ್ನು ಮಾಡಿ ಪಾಂಡುಕುಲವನ್ನು ವರ್ಧನ, ವಂಶ ಅಂದರೆ ಕುಲ, ಆ ಪಾಂಡುರಾಜನ ವಂಶವನ್ನು, ಪಾಂಡುರಾಜ, ಅವನ ಮಕ್ಕಳು ಯುಧಿಷ್ಠಿರಾದಿಗಳು, ಅವನ ಮಕ್ಕಳು ಉಪಪಾಂಡವರು ಮತ್ತು ಅಭಿಮನ್ಯು, ಅವನ ಮಗ ಪರೀಕ್ಷಿತನ ಮಗ ಜನಮೇಜಯ, ಹೀಗೆ ಆ ಕುಲ ಅದು ಯಾವುದೇ ತೊಂದರೆ ಇಲ್ಲದೆ ಮುಂದುವರೆಯುವಂತೆ ಸಜ್ಜನರ ಕುಲವನ್ನು ವರ್ಧನ ಮಾಡುವ ಪರಮಾತ್ಮ ವಂಶವರ್ಧನ ಅಂತ ಅನ್ನಿಸಿಕೊಳ್ಳುತ್ತಾನೆ. ಹೀಗೆ ಈ 90ನೇ ಶ್ಲೋಕ ಅನೇಕ ವಿಶೇಷವಾದ ಅರ್ಥಗಳನ್ನು ತಿಳಿಸಿಕೊಡುತ್ತದೆ. ಈ ಎಲ್ಲ ಅರ್ಥಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.